ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಅನ್ವೇಷಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಹೇಳಿದಾಗೆ ಕೇಂದ್ರ ಬಜೆಟ್ 2024-25ರಲ್ಲಿ ಚಿನ್ನದ ಮೇಲಿನ ಕಸ್ಟಮ್ ಡ್ಯೂಟಿಯನ್ನು 6%ಗೆ ಇಳಿಸಿದ ನಂತರ ಚಿನ್ನದ ದರದಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಇದು ಚಿನ್ನ ಕೊಳ್ಳೋದಕ್ಕೆ ಒಳ್ಳೆ ಸಮಯ ಅಂತ ಜ್ಯುವೆಲರಿ ಶಾಪ್ಗೆ ಹೋದ ಗ್ರಾಹಕರಿಗೆ GST, ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಸೇರಿ ಒಂದರ ಮೇಲೊಂದು ಅಡಿಷನಲ್ ಚಾರ್ಜ್ಗಳನ್ನು ಹಾಕಲಾಗುತ್ತೆ. ಇಷ್ಟೇ ಅಲ್ಲದೆ ಚಿನ್ನ ತಗೊಳ್ಳೋರಿಗೆ ಹಾಲ್ಮಾರ್ಕ್ ತಗೊಳ್ಳೋದ, KDM ತಗೊಳ್ಳೋದ, 18 ಕ್ಯಾರೆಟ್ ಬೆಸ್ಟಾ ಅಥವಾ 22 ಕ್ಯಾರೆಟ್ ಬೆಸ್ಟಾ ಅನ್ನೋ ಹಲವು ಕನ್ಫ್ಯೂಷನ್ಗಳಿರುತ್ತೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಚಿನ್ನ ತಗೊಳ್ಬೇಕಾದ್ರೆ ತಿಳ್ಕೊಬೇಕಾದ ಮುಖ್ಯ ಅಂಶಗಳೇನು, ಹಾಲ್ಮಾರ್ಕ್ ಮತ್ತು KDMಗೆ ಇರುವ ಡಿಫ್ರೆನ್ಸ್ಗಳೇನು ಮತ್ತು 18 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ನಲ್ಲಿ ಯಾವುದು ಬೆಸ್ಟ್ ಅಂತ ತಿಳ್ಕೊತಾ ಹೋಗೋಣ. ಚಿನ್ನದ ಪ್ಯೂರಿಟಿಯನ್ನು ಅಳೆಯೋದಕ್ಕೆ ನಾವು KDM ಮತ್ತು ಹಾಲ್ಮಾರ್ಕ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ನಾವು ತಗೊಳ್ಳೋ ಒಡವೆಯಲ್ಲಿ ಎಷ್ಟು % ಚಿನ್ನ ಇದೆ ಅನ್ನೋದನ್ನ ಅಳೆಯೋದಕ್ಕೆ ನಾವು KDM ಮತ್ತು ಹಾಲ್ಮಾರ್ಕ್ ಅನ್ನೋ ಮಾನಗಳನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ KDM ಅಂದ್ರೆ ಏನು? KDM ಅನ್ನೋದು ಚಿನ್ನ ಮತ್ತು ಕ್ಯಾಡ್ಮಿಯಂನ ಒಂದು ಮಿಶ್ರಲೋಹ. KDM ಗೋಲ್ಡ್ ನಲ್ಲಿ 92% ಚಿನ್ನ ಇದ್ರೆ 8% ಕ್ಯಾಡ್ಮಿಯಂ ಇರುತ್ತೆ. KDM ಚಿನ್ನದಲ್ಲಿ ಮಾಡೋ ಆಭರಣಗಳು ಹೆಚ್ಚು ಬಾಳಿಕೆ ಬರುತ್ತೆ ಮತ್ತು ಹೆಚ್ಚು ಗಟ್ಟಿಯಾಗಿರುತ್ತೆ. ಆದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂದರೆ BSI ಕ್ಯಾಡ್ಮಿಯಂ ಮಾನವನ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ KDM ಗೋಲ್ಡ್ ಅನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ. ಇದೇ ಕಾರಣಕ್ಕೆ ಹಾಲ್ಮಾರ್ಕ್ ಚಿನ್ನಕ್ಕಿಂತ KDM ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ. ಹಾಗಾದ್ರೆ ಹಾಲ್ಮಾರ್ಕ್ ಗೋಲ್ಡ್ ಅಂದ್ರೆ ಏನು? ಒಂದು ರೆಕಗ್ನೈಸ್ಡ್ ಹಾಲ್ಮಾರ್ಕ್ ಸೆಂಟರ್ನಿಂದ ಸರ್ಟಿಫೈ ಆಗಿರೋ ಚಿನ್ನದ ಆಭರಣಗಳನ್ನು ಹಾಲ್ಮಾರ್ಕ್ ಗೋಲ್ಡ್ ಅಂತ ಕರಿತೀವಿ. ನಮ್ಮ ಒಡವೆಯಲ್ಲಿ ಎಷ್ಟು % ಗೋಲ್ಡ್ ಇದೆ ಅನ್ನೋ ಆಧಾರದ ಮೇಲೆ ಹಾಲ್ಮಾರ್ಕ್ ಗೋಲ್ಡ್ ಅನ್ನು ಕೂಡ ನಾವು 3 ವಿಧವಾಗಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಮೊದಲನೇದು 24 ಕ್ಯಾರೆಟ್ ಗೋಲ್ಡ್, ಎರಡನೇದು 22 ಕ್ಯಾರೆಟ್ ಗೋಲ್ಡ್, ಮೂರನೇದು 18 ಕ್ಯಾರೆಟ್ ಗೋಲ್ಡ್. 24 ಕ್ಯಾರೆಟ್ ಗೋಲ್ಡ್ನಲ್ಲಿ 99.9% ಪ್ಯೂರ್ ಗೋಲ್ಡ್ ಇರುತ್ತೆ. ಸಾಮಾನ್ಯವಾಗಿ ಇದನ್ನು ನಾವು ಯಾವುದೇ ಆಭರಣ ತಯಾರಿಕೆಯಲ್ಲಿ ಬಳಸೋದಿಲ್ಲ. ಇನ್ನು 22 ಕ್ಯಾರೆಟ್ ಗೋಲ್ಡ್ನಲ್ಲಿ 91.6% ಪ್ಯೂರ್ ಗೋಲ್ಡ್ ಇದ್ರೆ 8.4% ಮಿಶ್ರಲೋಹಗಳಿರುತ್ತೆ. ಇದೇ ಕಾರಣಕ್ಕೆ ಈ ಗೋಲ್ಡ್ ಅನ್ನ 916 ಗೋಲ್ಡ್ ಅಂತ ಕೂಡ ಕರಿತೀವಿ. ಇನ್ನು 18 ಕ್ಯಾರೆಟ್ ಗೋಲ್ಡ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಕೇವಲ 75% ಪ್ಯೂರ್ ಗೋಲ್ಡ್ ಇದ್ರೆ ಉಳಿದ 25% ಬೆಳ್ಳಿ, ತಾಮ್ರ, ಜಿಂಕ್ ಮತ್ತು ನಿಕ್ಕಲ್ ಇರುತ್ತೆ. ಹಾಗಾದ್ರೆ 100% ಪ್ಯೂರ್ ಗೋಲ್ಡ್ ನಿಂದ ಯಾಕೆ ನಾವು ಒಡವೆಯನ್ನ ಮಾಡಿಸೋದಿಲ್ಲ? 100% ಪ್ಯೂರ್ ಗೋಲ್ಡ್ ನಿಂದ ಮಾಡಿದ ಒಡವೆ ಅಷ್ಟೊಂದು ಗಟ್ಟಿಯಾಗಿರೋದಿಲ್ಲ ಮತ್ತು ಅಷ್ಟು ಬಾಳಿಕೆ ಬರೋದಿಲ್ಲ. ಇದೇ ಕಾರಣಕ್ಕೆ ಚಿನ್ನವನ್ನು ಜಿಂಕ್, ತಾಮ್ರ ಮತ್ತು ನಿಕ್ಕಲ್ ಅಂತಹ ಲೋಹಗಳೊಂದಿಗೆ ಬೆರೆಸಿ ಆಭರಣಗಳನ್ನು ತಯಾರು ಮಾಡಲಾಗ್ತದೆ. ಹಾಗಾದರೆ ವೇಸ್ಟೇಜ್ ಅಂದರೆ ಏನು? ಸಾಮಾನ್ಯವಾಗಿ ನಾವು ಒಡವೆ ತಗೊಳ್ಳೋದಕ್ಕೆ ಹೋದರೆ ನಾವು ಕೊಂಡುಕೊಳ್ಳೋ ಪ್ರತಿ 10 ಗ್ರಾಮ್ ಚಿನ್ನಕ್ಕೆ 1 ಗ್ರಾಮ್ ವೇಸ್ಟೇಜ್ ಅಂತ ಹಾಕ್ತಾರೆ. ನಾವು 11 ಗ್ರಾಮ್ ಚಿನ್ನಕ್ಕೆ ಹಣವನ್ನು ಕೊಟ್ಟು 10 ಗ್ರಾಮ್ ಚಿನ್ನವನ್ನು ತೆಗೆದುಕೊಳ್ಬೇಕಾಗ್ತದೆ. ಹಾಗಾದರೆ ಆ 1 ಗ್ರಾಮ್ ಯಾವುದು ಅಂತ ನೋಡಿದ್ರೆ, ಚಿನ್ನವನ್ನು ಮೆಲ್ಟ್ ಮಾಡಿ, ಕಟ್ ಮಾಡಿ ಮತ್ತು ಶೇಪ್ ಮಾಡಿ ಚಿನ್ನದ ಒಡವೆಯನ್ನು ಮಾಡಬೇಕಾದ್ರೆ ಕೆಲವು ಪ್ರಮಾಣದ ಚಿನ್ನ ವೇಸ್ಟ್ ಆಗುತ್ತೆ. ಈ ಪ್ರಮಾಣದ ಚಿನ್ನಕ್ಕೆ ತೆಗೆದುಕೊಳ್ಳೋ ಚಾರ್ಜನ್ನು ವೇಸ್ಟೇಜ್ ಅಂತ ಕರೀತಾರೆ. ಇನ್ನು ಚಿನ್ನದ ಆಭರಣವನ್ನು ಮಾಡೋದಕ್ಕೆ ತೆಗೆದುಕೊಳ್ಳೋ ಚಾರ್ಜನ್ನು ಮೇಕಿಂಗ್ ಚಾರ್ಜ್ ಅಥವಾ ಕೂಲಿ ಅಂತ ಕರೀತಾರೆ. ಹಾಗಾದರೆ ಚಿನ್ನವನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಯಾವ ಅಂಶಗಳನ್ನು ನೆನ್ಪಿಟ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಸಾಧ್ಯವಾದಷ್ಟು ಹಾಲ್ಮಾರ್ಕ್ ಚಿನ್ನವನ್ನೇ ತೆಗೆದುಕೊಳ್ಳಿ ಮತ್ತು ನೀವು ತೆಗೆದುಕೊಳ್ಳೋ ಆಭರಣದ ಮೇಲೆ ಹಾಲ್ಮಾರ್ಕ್ ಮತ್ತು 916 ಅಥವಾ 22 ಕ್ಯಾರೆಟ್ ಸೀಲ್ ಅಥವಾ ಸಿಂಬಲ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ. ಚಿನ್ನ ಕೊಳ್ಳೋ ಮುಂಚೆ 2-3 ಅಂಗಡಿಗಳಲ್ಲಿ ಮೇಕಿಂಗ್ ಚಾರ್ಜಸ್ ಮತ್ತು ವೇಸ್ಟೇಜನ್ನು ಕಂಪೇರ್ ಮಾಡಿ. ಪ್ರತಿದಿನ ಚಿನ್ನದ ಬೆಲೆಯಲ್ಲಿ ಬದಲಾವಣೆ ಆಗ್ತಾನೆ ಇರುತ್ತೆ. ನೀವು ಚಿನ್ನ ಕೊಳ್ಳುವ ದಿನದ ಬೆಲೆಯನ್ನು ಆನ್ಲೈನ್ನಲ್ಲಿ ನೀವು ಚೆಕ್ ಮಾಡಬಹುದು. ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಮತ್ತು ಕೂಲಿ ಬಿಟ್ಟು ಇನ್ಯಾವುದೇ ಅಡಿಷನಲ್ ಚಾರ್ಜ್ ಮಾಡಿದ್ರೆ ತಕ್ಷಣ ಪ್ರಶ್ನೆ ಮಾಡಿ. ಆಸ್ ಯು ನೋ, ಹಣ ಯಾರಿಗೂ ಸುಮ್ಮನೆ ಬರೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಚಿನ್ನ ತಗೋಬೇಕು ಅಂತಿರೋ ನಿಮ್ಮ ಕುಟುಂಬದವರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.